ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ತುಂಬಾ ದಿನದಿಂದ ಅನ್ಕೊಂಡು ಸೊ ಫೈನಲಿ ಇವತ್ತು ನಾವು ಒಂದು ಪ್ರಾಪರ್ಟಿನ ನೋಡೋದಕ್ಕೆ ಹೋಗ್ತಾ ಇದೀವಿ. ಸೊ ಯಾಕೆ ಈಗ ಪ್ರಾಪರ್ಟಿ ಅಂತೆಲ್ಲ ನೀವು ಅನ್ಕೊಳ್ತಾ ಇರ್ಬೋದು. ಸೊ ಏನೇ ಆಗಿರ್ಲಿ ಅಲ್ವಾ, ಭೂಮಿ ಮೇಲೆ ನಾವೇನಾದ್ರು ದುಡ್ಡು ಹಾಕಿದ್ರೆ ಅದು ಯಾವತ್ತಿದ್ರೂ ಡಬಲ್ ಆಗೇ ಆಗುತ್ತೆ. ಅಂಡ್ ಅದು ನಿಜವಾಗ್ಲೂ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ನಾವು ಸುಮಾರು ದಿನದಿಂದ ಅನ್ಕೊಳ್ತಾ ಇದ್ವಿ ಒಂದು ಪ್ರಾಪರ್ಟಿ ತಗೋಬೇಕು ಅಂತ. ಬಟ್ ನಮ್ಮ ಮನೆ ನಿಯರ್ ಬೈ ಎಲ್ಲೂ ಕೂಡ ನಮಗೆ ಸಿಗ್ತಾ ಇರ್ಲಿಲ್ಲ. ಅಂಡ್ ಇಲ್ಲಿ ಲೊಕ್ಯಾಲಿಟಿನಲ್ಲಿ ನಾವು ತಗೋಬೇಕು ಅಂತ ಅಂದ್ರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಗೋಗ್ಬಿಡುತ್ತೆ. ಸ್ವಲ್ಪ ಸಣ್ಣ ಅಮೌಂಟ್ ಇಂದ ನಾವು ತಗೊಳ್ಳೋಣ ಅಂತ ಅನ್ಕೊಳ್ತಾ ಇದ್ವಿ. ಲೈಕ್ 30-40 ಸೈಟು ಈ ತರದೆಲ್ಲಾನು ಫ್ಯೂಚರ್ ಅಲ್ಲಿ ಅಂದ್ರೆ ಒಂದು 4-5 ವರ್ಷ ಬಿಟ್ಟಾದ್ರೂ ನಮ್ಗೆ ಅದರಿಂದ ಒಂದ್ ಸ್ವಲ್ಪ ಲಾಭ ಸಿಗುತ್ತೆ ಅಲ್ವಾ. ಸೊ ಈ ತರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಪ್ರಾಪರ್ಟಿನ ನೋಡ್ತಾ ಇದ್ವಿ. ಬಟ್ ಎಲ್ಲೂ ಕೂಡ ನಮ್ಗೆ ನಿಯರ್ ಬೈ ಸಿಗ್ತಾ ಇರ್ಲಿಲ್ಲ. ಸೊ ಹೀಗೆ ಒಂದು ಪ್ರಾಪರ್ಟಿ ಇವತ್ತು ಹೋಗ್ತಾ ಇದೀವಿ ನೋಡ್ಕೊಂಡ್ ಬರೋದಕ್ಕೆ ಅಂತ. ಅಂದ್ರೆ ಎಲ್ಲಿ ಏನು ಅನ್ನೋದು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅಂದ್ರೆ ಲೈಕ್ ಏನೇ ಆಗಿರ್ಲಿ, ಇವತ್ತೊಂಥರ ನನ್ಗೆ ಬೆಳಗ್ಗೆ ಎದ್ದಾರು ಕೂಡ ತುಂಬಾ ಖುಷಿಯಾಗೇನೆ ಇದ್ದೆ. ಇವತ್ತು ಪ್ರಾಪರ್ಟಿ ನೋಡಕ್ ಹೋಗ್ತಾ ಇದೀವಿ ಅಂತ. ಇಫ್ ಇನ್ ಕೇಸ್ ಏನಾದ್ರು ಪ್ರಾಪರ್ಟಿ ಅದು ನಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಬೈ ಕೂಡ ಮಾಡೋಣ ಅಂತ ಅನ್ಕೊಂತಾ ಇದೀವಿ. ಇವಾಗ ನಮ್ಮನೆ ನಿಯರ್ ಬೈ ಎಲ್ಲಾನು ಒಂದು 8,000 ಈ ತರ ಇದೆ ಸ್ಕ್ವೇರ್ ಫೀಟಿಗೆ. ಇನ್ನು ಇವಾಗ ಹೊರಗಡೆ ಅಂತಲ್ಲ ಅಂದ್ರೆ ಬೆಂಗಳೂರು ಬಿಟ್ಟು ಹೊರಗಡೆ ತಗೊಳ್ತೀವಿ ಅಂದ್ರೆ ಸ್ವಲ್ಪ ಕಡಿಮೆ ಪ್ರೈಸಿಗೆ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ತರ ಒಂದು ಯೋಚನೆ ಮಾಡ್ಕೊಂಡು ನಾವು ಸೈಟ್ ನ ನೋಡೋದಕ್ಕೆ ಹೋಗ್ತಾ ಇರೋದು. ಅಂದ್ರೆ ನಮ್ಮ ಇವಾಗ ಸದ್ಯ ಪರಿಸ್ಥಿತಿನಲ್ಲಿ ಅಂದ್ರೆ ಇವಾಗ ನಾವು ಕೂಡ ಮನೆ ಕನ್ಸ್ಟ್ರಕ್ಷನ್ ಮಾಡಿ ಇವಾಗ ಒಂದು 2 years ಆಗ್ತಾ ಇದೆ. ಅಂದ್ರೆ 1.5 year 2 years ಹತ್ರ ಆಗ್ತಾ ಇದೆ. ಇವಾಗ ನಾವು ಇನ್ನೊಂದ್ ಕಡೆ ಪ್ರಾಪರ್ಟಿ ತಗೋಬೇಕು ಅಂತ ಅಂದ್ರೆ ಒಂದ್ ಸ್ವಲ್ಪ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಸ್ಟ್ ಅಂತ ಅನ್ಕೊಂಡು ನಾವು ನೋಡುವಾಗ ನಮ್ಗೆ ಇವಾಗ ನಾನು ಎಲ್ಲಿ ಹೋಗ್ತಾ ಇದೀನಿ ಆ ಒಂದು ಪ್ರಾಪರ್ಟಿ ಒಂದ್ಸತಿ ನೋಡೋಣ, ಯಾವ ರೀತಿ ಇದೆ ಏನು ಅಂತೆಲ್ಲ ವಿಚಾರಿಸ್ಕೊಂಡು ಬೈ ಮಾಡೋಣ ಅಂತ. ಸೊ ನಿಮ್ಗೂ ಕೂಡ ಯೂಸ್ ಆಗುತ್ತೆ ಅಂತ ಅನ್ಬಿಟ್ಟು ಈ ಒಂದು ವಿಡಿಯೋನ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತಾ ಇದೀನಿ. ಸೊ ಬನ್ನಿ ಇವಾಗ ಹೋಗೋಣ, ಅಲ್ಲಿ ಯಾವ ರೀತಿ ಇದೆ ಪ್ರಾಪರ್ಟಿ ಅನ್ನೋದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಫ್ ಇನ್ ಕೇಸ್ ನಿಮ್ಗೂ ಕೂಡ ಇಷ್ಟ ಆಯ್ತು ಅಂತಂದ್ರೆ ನೀವು ಕೂಡ ಬೈ ಮಾಡ್ಬೋದು. ಮೇನ್ ಆಗಿ ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ನೋಡ್ತಾ ಇರೋದು. 4-5 ವರ್ಷ ಬಿಟ್ಟು ಅದೇ ಭೂಮಿ ಮೇಲೆ ಹಾಕಿರೋ ದುಡ್ಡು ನಮ್ಗೆ ಒಂದ್ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. ಏನೇ ಇದ್ರೂ ಭೂಮಿ ಮೇಲೆ ಹಾಕಿದ ಅಮೌಂಟ್ ನಮ್ಗೆ ಪ್ರತಿ ವರ್ಷನೂ ಇನ್ಕ್ರೀಸ್ ಆಗೇ ಆಗುತ್ತೆ. ಲಾಸ್ ಅಂತೂ ಏನೂ ಆಗಲ್ಲ. ಸೊ ಹಾಗಾಗಿ ನಾವು ಈ ಒಂದು ಪ್ರಕಾರದಲ್ಲಿ ನೋಡ್ತಾ ಇರೋವಂಥದ್ದು. ಸೊ ಬನ್ನಿ ನಿಮ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇರುತ್ತೆ, ಏನು ಲೊಕ್ಯಾಲಿಟಿ ಎಲ್ಲ ಚೆನ್ನಾಗಿದ್ಯಾ, ಅಂಡ್ ಆ ಕಡೆ ಏನೆಲ್ಲ ಇವಾಗ ಡೆವಲಪ್ಮೆಂಟ್ ಆಗಿದೆ ಅನ್ನೋದನ್ನೆಲ್ಲಾನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪಪ್ಪ ಕೂಡ ಬಂದಿದ್ದಾರೆ, ಪಾಪುನ ಕರ್ಕೊಂಡು ಕೆಳಗಡೆ ಹೋಗಿದ್ದಾರೆ. ನಾನ್ ರೆಡಿ ಆಗ್ಬಿಟ್ಟು ಬೇಗ ಒಂದು ವಿಡಿಯೋ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಪಪ್ಪನ ವೆಯ್ಟ್ ಮಾಡಿಸ್ತಾ ಇದ್ದೀನಿ. ಜೀವನ್ ಆಫೀಸಿಗೆ ಹೋಗಿದ್ದಾರೆ. ಅಂದ್ರೆ ಅವರು ರಜಾ ಕೇಳಿದ್ರು ಬಟ್ ಸಿಗ್ಲಿಲ್ಲ. ಸೊ ಅದಕ್ಕಾಗಿ ಇವಾಗ ಪಪ್ಪನ ಜೊತೆ ಹೋಗ್ತಾ ಇದೀನಿ. ಒಂದ್ಸತಿ ಹೋಗಿ ನೋಡ್ಕೊಂಡ್ ಬರೋಣ. ಪಪ್ಪಂಗೆ ಕೂಡ ಪ್ರಾಪರ್ಟಿ ಬಗ್ಗೆ ಎಲ್ಲ ಗೊತ್ತಿದೆ ಅಲ್ವಾ. ಸೊ ಹಾಗಾಗಿ ಹೋಗಿ ತಿಳ್ಕೊಂಡು ಬರೋಣ ಅಂತ ಹೊರಡ್ತಾ ಇರೋದು. ಸೊ ಬನ್ನಿ ಇವಾಗ ಹೋಗೋಣ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಈಗ ಪಾಪುನು ಕೂಡ ಕರ್ಕೊಂಡು ನಮ್ಮ ಅಪ್ಪನ ಜೊತೆ ಪ್ರಾಪರ್ಟಿ ನೋಡೋದಕ್ಕೆ ಅಂತ ಹೋಗ್ತಾ ಇದೀವಿ. ಅಪ್ಪು ಕೂಡ ನಾನು ಬರ್ತೀನಿ ಅಂತ ಸರಿ ಆಯ್ತು ಅಂತ ಕರ್ಕೊಂಡು ಹೋಗ್ತಾ ಇದೀವಿ. ಈಗ ಹೋಗ್ತಾ ಆನ್ ದ ವೇ ನಾವು ನೈಸ್ ರೋಡ್ ಇಂದ ಹೋಗಿದ್ದು ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆ ಬರುತ್ತಲ್ಲ, ಅದು ಕೂಡ ನಿಯರ್ ಬೈ ಸಿಗುತ್ತೆ ಆನ್ ದ ವೇನೆ. ಹಾಗೇನೆ ನೆಕ್ಸ್ಟ್ ಹೋಗ್ತಾ ರಾಜೇಶ್ವರಿ ಡೆಂಟಲ್ ಕಾಲೇಜ್, ಹಾಸ್ಪಿಟಲ್ ಎಲ್ಲ ಕೂಡ ಸಿಗುತ್ತೆ. ದೆನ್ ಹಂಗೆ ಮುಂದೆ ಹೋಗ್ತಾ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು. ಆ್ಯಂಡ್ ರೋಡ್ ಅಂತೂ ತುಂಬಾನೇ ಚೆನ್ನಾಗಿದೆ. ನಿಮಗೆ ಗೊತ್ತು ಇವಾಗ ಮೈಸೂರು ಹೈವೇ ರೋಡ್ ಎಲ್ಲ ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ನಮ್ಗಂತೂ ಬಂದಿದ್ದೇ ಗೊತ್ತಾಗ್ಲಿಲ್ಲ ಎಷ್ಟು ಬೇಗ ಲೊಕೇಶನ್ ರೀಚ್ ಆಗ್ಬಿಟ್ವಿ ಅಂತ ಅನ್ನಿಸ್ತು. ಹೋಗಿದ್ದೇ ಗೊತ್ತಾಗ್ಲಿಲ್ಲ ಎಷ್ಟು ಬೇಗ ಪ್ರಾಪರ್ಟಿ ಹತ್ರ ರೀಚ್ ಆದ್ವಿ ಅಂತ ಅನ್ನಿಸ್ತು. ಅಂಡ್ ಬನ್ನಿ ಇವಾಗ ನಿಮ್ ಜೊತೆನೂ ಕೂಡ ಪ್ರಾಪರ್ಟಿ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇವಾಗ ಸೈಟ್ ನೋಡೋದಕ್ಕೆ ಬರ್ತಾ ಇದೀವಿ. ನೋಡ್ಬೋದು ಇಲ್ಲೆಲ್ಲ ಜಲ್ಲಿಕಲ್ ಆಗಿದೆ. ಹಾಗೇನೆ ನಿಯರ್ ಬೈ ಎಲ್ಲ ಮನೆಗಳು ಕೂಡ ಆಗಿದೆ. ಮತ್ತೆ ಇಲ್ಲಿ ನೋಡ್ತಾ ಇದೀರಲ್ಲ, ಇದೇ ಮೇನ್ ರೋಡ್ ಕೂಡ. ಸೊ ಬನ್ನಿ ಇವಾಗ ಸೈಟ್ ಯಾವ ರೀತಿ ಇದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ಸೈಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಶ್ವೇತಾ ಅವರು ಬಂದಿದ್ದಾರೆ. ಓಕೆ ಶ್ವೇತಾ ಅವರೇ, ಈಗ ಒಂದು ಪ್ರಾಪರ್ಟಿ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡ್ತೀರಾ, ಹಾಗೆ ಕನೆಕ್ಟಿವಿಟಿ ಯಾವ ರೀತಿ ಇದೆ ಅಂತ ತಿಳಿಸ್ಬೋದು. ಸೊ ಈ ಪ್ರಾಪರ್ಟಿ ಬಂದು ಬಿಡದಿಲಿದೆ ಬಂದಿರೋದ್ರಲ್ಲಿ. ಸೊ ಈ ಸೈಟ್ಸ್ಗಳಿಗೆ ತುಂಬಾ ವ್ಯಾಲ್ಯೂ ಇದೆ. ಆ್ಯಂಡ್ ಇವಾಗ ನಾವು ಎಲ್ಲರಿಗೂ ಕನಸಿರುತ್ತೆ ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು ಅಂತ. ಬಟ್ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ತೊಗೊಳಕ್ಕೆ ಆಗಿರಲ್ಲ. ಸೊ ಇದು ಜಸ್ಟ್ 25,000 rupees ಡೌನ್ ಪೇಮೆಂಟ್ ಕೊಟ್ಟರೆ ಅಗ್ರಿಮೆಂಟ್ ಮಾಡಿಕೊಟ್ಟು ನೀವು ಈ ಸೈಟ್ನ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದ್ರೂ ಕೂಡ ಮಾಡ್ಕೋಬೋದು. ಸೊ ಕನೆಕ್ಟಿವಿಟಿ ಹೇಳಬೇಕು ಅಂತಂದರೆ ವಂಡರ್ ಆ್ಯಂಡ್ ಬಾಸ್, ಟೊಯೋಟಾ ಕಿರ್ಲೋಸ್ಕರ್ ಆ್ಯಂಡ್ ಇನ್ನೋವೇಟಿವ್ ಫಿಲ್ಮ್ ಸಿಟಿ, ಬಿಡದಿ ರೈಲ್ವೆ ಸ್ಟೇಷನ್, ಪ್ರತಿಯೊಂದು ಜಸ್ಟ್ 5 kilometers ಸರೌಂಡಿಂಗ್ಸಲ್ಲಿದೆ. ಎಲ್ಲ ನಿಯರ್ ಬೈ ಇರೋದ್ರಿಂದ ನಮಗೆ ತುಂಬ ಈಸಿ ಆಗುತ್ತೆ. ಎಕ್ಸಾಕ್ಟ್ ಈ ಒಂದು ಸೈಟಿಗೆ ಏನೇನು ಫೆಸಿಲಿಟಿ ಬರುತ್ತೆ ಶ್ವೇತಾ? ಕ್ಲೀನ್ ಫೆಸಿಲಿಟೀಸ್ ಬಂದು 24/7 ನೀರು ಅವೈಲೇಬಲ್ ಇದೆ. ಸೊ ವಾಟರ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇದೆ, ಪಾರ್ಕ್, ರೋಡ್,
ಪ್ರತಿಯೊಂದು ಇದೆ ಆ್ಯಂಡ್ 80 ಫೀಟ್ ಮೇನ್ ರೋಡ್ ಇದೆ. ಮೇನ್ ಆಗಿ ನೇಚರ್ ಚೆನ್ನಾಗಿರೋದ್ರಿಂದ ನಾವು ಬೆಂಗಳೂರಿಂದ ಹೊರಗಡೆ ಬಂದಿನ ಸೈಟ್ ತಗೋಬೇಕು ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಅಂತಾನೆ ಹೇಳ್ಬಹುದು. ಸೈಟ್ ಡೈಮೆನ್ಷನ್ ಬಗ್ಗೆ ಹೇಳಬೇಕು ಅಂದ್ರೆ ಇದು 30-40 ಡೈಮೆನ್ಷನ್ಸ್ ಅಲ್ಲಿ ಇರುವಂತ ಒಂದು ಪ್ರಾಪರ್ಟಿ ಆ್ಯಂಡ್ ಅದು 80 ಸೈಟ್ಸ್ ಅವೈಲೇಬಲ್ ಇದೆ. ಈ ಒಂದು ಪ್ರಾಜೆಕ್ಟ್ ಎಷ್ಟು ವರ್ಷಕ್ಕೆ ಇದು 3 ಇಯರ್ಸ್ ಪ್ರಾಜೆಕ್ಟ್. ಸೊ 3 ಇಯರ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಪ್ರಾಜೆಕ್ಟ್. ಬಂದು 4th ಇಯರ್ಗೆ ನಿಮಗೆ ರಿಜಿಸ್ಟ್ರೇಷನ್ ಆಗಿರುತ್ತೆ. ಸೊ ನಾನು ಹೇಳಿದಾಗೆ ಜಸ್ಟ್ 25,000 ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡ್ಮೇಲೆ ಸೊ 72 ಮಂತ್ಸ್ವರೆಗೂ ಲೋನ್ ಅವೈಲೇಬಲ್ ಇದೆ, EMI ಇದೆ. ಸೊ 9,000 to 10,000 ಬರ್ಬೋದು ನಿಮಗೆ ಪ್ರತಿ ಮಂತು. ಸೊ ಬೇಗ ಬಂದರೆ ಅರ್ಲಿ ಬರ್ಡ್ಸ್ ಬಂದರೆ ನಿಮಗೆ ಯಾವ ಕಾರ್ನರಲ್ಲಿ ಯಾವ ಸೈಟ್ ಬೇಕು, ಯಾವ ಫೇಸಿಂಗ್ ಬೇಕು ಅಂತ ಕೂಡ ಬುಕ್ ಮಾಡ್ಬೋದು. 30-40 ಸೈಟ್ಗೆ ಸ್ಕ್ವೇರ್ ಫೀಟಿಗೆ ಎಷ್ಟು ಆಗುತ್ತೆ? ತುಂಬಾ ರೀಸನೇಬಲ್ ಪ್ರೈಸ್ ಇದೆ. ಪರ್ ಸ್ಕ್ವೇರ್ ಫೀಟ್ ಬಂದು 899 899 ರೂಪಾಯಿ. ತುಂಬಾ ರೀಸನಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ನೋಡಿ, ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಸೈಟ್ ತಗೋಬೇಕು ಅಂತ ಅಂದ್ರೆ ನಿಮ್ಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ನಿಯರ್ ಬೈ ಮನೆ ತುಂಬಾ ಆಗಿದೆ ಇಲ್ಲಿ ಅಂಡ್ ಸೈಟ್ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತಂದ್ರೆ. ನಿಯರ್ ಬೈ ನೇಚರ್ ಇರೋದ್ರಿಂದ ಅಂತೂ ನನಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಯಿತು. ಅಂಡ್ ನಾವೇನಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಸೈಟ್ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಖಂಡಿತ ನಾನು ಇಲ್ಲಿ ಬೈ ಮಾಡ್ತೀನಿ. ಬಿಕಾಸ್ ನಮಗೆ ಸ್ಕೂಲ್ಸ್ ನಿಯರ್ ಬೈ ಇದೆ, ವಂಡರ್ಲಾ ಕೂಡ ಇದೆ, ಹಾಗೇನೆ ಬಾಷ್ ಇದೆ, ಟೊಯೋಟೋ ಕಿರ್ಲೋಸ್ಕರ್ ಕೂಡ ನಿಯರ್ ಬೈ ಇರೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಸರೌಂಡಿಂಗ್ ನಮ್ಗೆಲ್ಲ ಈಸಿ ಅವೈಲೇಬಲ್ ಇರೋದ್ರಿಂದ ಸೈಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ಅರ್ಲಿ ಬರ್ಡ್ಸ್ ಆಗಿದ್ರೆ ನಿಮಗೆ ಬೇಗ ಬಂದು ನಿಮ್ಗೆ ಯಾವ ಕಾರ್ನರ್ ಅಲ್ಲಿ ಸೈಟ್ ಬೇಕು ಅಂತ ಇರುತ್ತೆ ನೋಡ್ಕೊಂಡು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಅಂಡ್ ನಿಜವಾಗ್ಲೂ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೋಡಿ, ಯಾರಾದ್ರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ನೀವೇನಾದ್ರೂ ಸೈಟ್ ತಗೊಳ್ಬೇಕು ಅಂತ ಅಂದ್ರೆ ಮಂತ್ಲಿ EMI ಬಂದ್ಬಿಟ್ಟು 8,000 to 10,000 ಇರುತ್ತೆ. ಸೊ ನಿಜವಾಗ್ಲೂ ಎಲ್ಲಾದ್ರೂ ಒಂದ್ ಕಡೆ ಚೀಟಿ ಕಟ್ಟಿದ್ರು ಕೂಡ ನಮಗೆ ಆರಾಮಾಗಿ ಈ ಒಂದು ಸೈಟ್ ಆಗೋಗ್ಬಿಡುತ್ತೆ ಅಂತಾನೆ ಹೇಳ್ಬಿಡ್ಬೋದು. ಸೊ ಚೆನ್ನಾಗಿದೆ. ನಿಮ್ಗೆ ಏನಾದರೂ ನೋಡಿ ಇಷ್ಟ ಇದ್ರೆ ತಗೊಳ್ಳಿ. ಹಾಗೇನೆ ನನಗಂತೂ ತುಂಬಾನೇ ಇಷ್ಟ ಆಯಿತು. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ನಂಗೆ ತುಂಬಾನೇ ಇಷ್ಟ ಆಯಿತು ಈ ಒಂದು ಸೈಟ್. ಸೊ ಥ್ಯಾಂಕ್ ಯು ಶ್ವೇತಾ ಅವರೇ ನನಗೆ ಈ ಒಂದು ಸೈಟ್ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ.